ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮಗೆಲ್ಲರೂ ಕೂಡ ಗೊತ್ತಿರುವಾಗೆ ಆಗಸ್ಟ್ 5ನೇ ತಾರೀಕಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾದ ಮೈಸೂರು ಸಕ್ಕರೆ ಕಾರ್ಖಾನೆಯ ಕೊಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಉಸ್ತುವಾರಿ ಸಚಿವರು, ಸಕ್ಕರೆ ಸಚಿವರು ಎಲ್ಲರೂ ಕೂಡ ಸೇರಿ ಈ ಒಂದು ಚಾಲನೆ ಕೊಟ್ಟಿದ್ರು. ಈಗ ಕಬ್ಬನ್ನ ನುರಿಸ್ತಕ್ಕಂಥ ಈ 24-25ನೇ ಸಾಲಿನ ಹಂಗಾಮಿನ ಕಾಲುವೆ ನಿನ್ನೆ ಮಧ್ಯರಾತ್ರಿಯಿಂದ ನಾವು ಮುಗಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ನಮ್ಮ ರೈತ ಬಂಧುಗಳಿಗೆ, ರೈತ ಪ್ರತಿನಿಧಿಗಳಿಗೆ 2,05,000 ನಮ್ಮ ಗುರಿಯಲ್ಲಿತ್ತು. 24-25ನೇ ಸಾಲಿನಲ್ಲಿ ಅದರಲ್ಲಿ 2,01,900 ಟನ್ನನ್ನ ನಿನ್ನೆ ಮಧ್ಯರಾತ್ರಿ ಮುಗಿಸಿದ್ದೀವಿ. ಆ ಪ್ರಯುಕ್ತ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ಈ ಹಂಗಾಮನ್ನ ನಾವು ಪೂರೈಸಿದ್ದೀವಿ. ಆ ಎಲ್ಲ ದಾಖಲೆಗಳನ್ನು, ಆ ಎಲ್ಲ ಮಾಹಿತಿಯನ್ನ ತಮ್ಮ ಮೂಲಕ ಜಿಲ್ಲೆಯ ರೈತ ಬಂಧುಗಳಿಗೆ, ನಾಗರಿಕ ಬಂಧುಗಳಿಗೆ, ಬಹಳ ಮುಖ್ಯವಾಗಿ ಮೈಸೂರಿನ ಎಲ್ಲ ಹಿತೈಷಿಗಳಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ತಮ್ಮೆಲ್ಲರ ಆರೈಕೆಯಿಂದ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದ ಶ್ರೀಯುತ ಚಲುವರಾಯಸ್ವಾಮಿ ಅವರ ನಾಯಕತ್ವದಲ್ಲಿ ಮತ್ತು ನಮ್ಮೆಲ್ಲ ಜನಪ್ರಿಯ ಶಾಸಕರುಗಳಾದ ರವಿಕುಮಾರ್ ಅವರು, ಬಾಬು ಬಂಡಿಸಿದ್ದೇವರು, ನರೇಂದ್ರ ಸ್ವಾಮಿ ಅವರು, ದರ್ಶನ್ ಪುಟ್ಟಣ್ಣಯ್ಯವರು, ಮುದ್ದೂರಿನ ಶಾಸಕರಾದ ಉದಯ್ ಅವರು, ಎಲ್ಲರ ಒಂದು ಆರೈಕೆಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಬಾರಿ ನಾವು ಸಕ್ಕರೆ ಕಾರ್ಖಾನೆಯನ್ನು ಮುನ್ನಡೆಸಿದ್ದೀವಿ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಆರೈಕೆಯಿಂದ ಮತ್ತೆ 23-24ನೇ ಸಾಲಿನಲ್ಲಿ ಅವರು ಕೊಟ್ಟಂತ ಆರ್ಥಿಕ ನೆರವನ್ನ ನಾವು ಸದುಪಯೋಗಪಡಿಸಿದ್ವಿ. 24-25ನೇ ಸಾಲಿನಲ್ಲಿ ಕಳೆದ 20 ವರ್ಷಗಳಿಂದ 2005-2006ರಿಂದ ಸುಮಾರು 649 ಕೋಟಿ ಸರ್ಕಾರದ ಆರ್ಥಿಕ ನೆರವನ್ನ ನಮ್ಮ ಕಾರ್ಖಾನೆಗೆ ಕೊಟ್ಟಿತ್ತು. ಮೊದಲನೇ ಬಾರಿಗೆ 2024-25 ಈ ಸಾಲಿನಲ್ಲಿ ಸರ್ಕಾರದ ಆರ್ಥಿಕ ನೆರವನ್ನ ಯಾವುದೇ ಹಂತದಲ್ಲೂ ಕೂಡ ಪಡೆದಲ್ಲೇ ಯಶಸ್ವಿಯಾಗಿ ಕಬ್ಬನ್ನ ನುರಿಸಿದ್ದೇವೆ.